ಕಲಬುರಗಿಯಲ್ಲಿ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಮತಬೇಟೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಪರ ಕಾಂಗ್ರೆಸ್ ನಾಯಕರು ಪ್ರಚಾರ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಕಲಬುರಗಿ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಮಿಂಚಿನ ಸಂಚಾರ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ. ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕೆಲಸಗಳು ಜಿಲ್ಲೆಯಲ್ಲಿ ಕೈ ಹಿಡಿತಾವೆ, ಪ್ಲಸ್ ಆಗ್ತವೆ. ಕಲಬುರಗಿಯಲ್ಲಿ ಬಿಜೆಪಿ ಲೀಡರ್ಸ್ ಯಾವುದೇ ಕೆಲಸ ಮಾಡಿಲ್ಲ, ಅದರಲ್ಲೂ ಉಮೇಶ್ ಜಾಧವ್ ಮಾಡೇ ಇಲ್ಲ. ಮೋದಿ ಅಲೆ ಇಲ್ಲಿ ವರ್ಕೌಟ್ ಆಗುವುದಿಲ್ಲ ಅಂತ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಮಾತಾಡಿಸಿದ್ದಾರೆ, ನೋಡೋಣ. ಕಲಬುರಗಿ ಲೋಕ ಅಖಾಡದಲ್ಲಿ ಇದೀಗ ಕಲಬುರಗಿ ಬಿಸಿಲಿಗಿಂತಲೂ ಹೆಚ್ಚು ಕಾವು ಏರಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿಯಲ್ಲಿ ಬಿರುಸಿನ ಮತಬೇಟೆ ಕೂಡ ಆರಂಭ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿಯವರಿಗೆ ಹೋದಲ್ಲಿ ಬಂದಲ್ಲೆಲ್ಲೂ ಕೂಡ ಅದ್ದೂರಿಯ ಸ್ವಾಗತ ಕೂಡ ಸಿಗ್ತಾ ಇರತಕ್ಕಂಥದ್ದು, ಬೆಂಬಲ ಕೂಡ ಸಿಗ್ತಾ ಇರತಕ್ಕಂಥದ್ದು. ಸ್ವತಃ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸ್ವತಃ ಅವ್ರ ಜೊತೆ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶರಣ್ ಪ್ರಕಾಶ್ ಪಾಟೀಲ್ ಅವರ ನಮ್ಮೊತ್ತಿಗೆ ಇರ್ತಕ್ಕಂಥದ್ದು. ಸರ್, ಇದೀಗ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ, ಹೋದಲ್ಲಿ ಅದ್ದೂರಿಯ ಸ್ವಾಗತ ಕೂಡ ಸಿಗ್ತಾ ಇದೆ, ಏನು ಹೇಳಕ್ ಬಯಸ್ತೀನಿ? ನೋಡಿ, ಕಲಬುರಗಿ ಜನತೆ ಧನ್ಯವಾದಗಳನ್ನ ಹೇಳಬೇಕು. ನಾವು ಎಲ್ಲ ಯಾವುದೇ ಮತಕ್ಷೇತ್ರಕ್ಕೆ ಹೋದರೂ 8 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ರಾಧಾಕೃಷ್ಣ ಅವರಿಗೆ ಭಾಳ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ. ಜನರಲ್ಲೂ ಕೂಡ ಭಾಳ ಒಳ್ಳೆಯ ಅಭಿಪ್ರಾಯ ಮೂಡ್ತಾ ಇದೆ. ಇವತ್ತು ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಾಧನೆಯನ್ನು ಮಾಡಿದರು. 5 ವರ್ಷ ಅವರನ್ನು ಕಳ್ಕೊಂಡು ನಮ್ಮ ಕಲಬುರಗಿ ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಯಾಕಂದರೆ ಅವರನ್ನು ಅಂಥ ದೊಡ್ಡ ನಾಯಕರನ್ನು ಸೋಲಿಸಿ ಉಮೇಶ್ ಜಾಧವ್ನ ಪಾರ್ಲಿಮೆಂಟಿಗೆ ಕಳಿಸಿದ್ವಿ. ಇವರ ಸಾಧನೆ ಶೂನ್ಯ ಆಗಿದೆ. ಇವರು ಎಲ್ಲೂ ಬಂದಿಲ್ಲ, ಯಾರ ಜೊತೆ ಮಾತಾಡಿಲ್ಲ, ಯಾವ ಮತಕ್ಷೇತ್ರಕ್ಕೆ ಹೋಗಿಲ್ಲ, ಏನು ಕೆಲಸ ಮಾಡಿಲ್ಲ ಅಂಥೇಳಿ ಈ BJP ಕಾರ್ಯಕರ್ತರಲ್ಲೇ ಭಾಳ ದೊಡ್ಡ ಅಸಮಾಧಾನ ಭುಗಿಲೆದ್ದಿದೆ. ಮತ್ತು ಜನರಂತೂ ಪೂರ್ತಿ ಅವರಿಗೆ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಹಿಂದೆ ನಮ್ಮ ಸರ್ಕಾರನೂ ಕೂಡ 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂಥೇಳಿ ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಸಂಪೂರ್ಣ ವಿಶ್ವಾಸ ಬಂದಿದೆ. ಕೆಲವೊಂದು ಕಡೆ ರಾಧಾಕೃಷ್ಣವರು ಬೇರೆ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ ಅಲ್ಲ ಅಂತಕ್ಕಂಥ ಮಾತಿದೆ. ಕೆಲವೊಂದು ಕಡೆ ಹೊಸ ಮುಖ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇಲ್ಲ, ಕರೆಕ್ಟ್. ನೋಡಿ, ರಾಧಾಕೃಷ್ಣ ಅವರು ಎಂದೂ ಕೂಡ ರಾಜಕೀಯದಲ್ಲಿ MLA MP ಆಗಬೇಕಂತ ಬಯಸಿಲ್ಲ. ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದರು. ಆದರೆ ಅವರು ಎಲ್ಲರನ್ನ ಹಿಂದಿನಿಂದ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಅವರ ಭಾಳ ದೊಡ್ಡ ಪಾತ್ರ ಇರ್ತಾಯಿತ್ತು. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಭಾಳ ದೊಡ್ಡ ಜವಾಬ್ದಾರಿ ದೇಶದಲ್ಲಿ ಸಿಕ್ಕಿದ್ರಿಂದ ಅವರು ಸ್ಪರ್ಧೆ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅವರು ಪ್ರತಿನಿಧಿಯಾಗಿ ಇವತ್ತು ರಾಧಾಕೃಷ್ಣಜಿ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜನರು ಖಂಡಿತವಾಗಿ ಅವರನ್ನು ಗುರುತಿಸ್ತಾರೆ. ಈಗ ರಾಧಾಕೃಷ್ಣ ಅವರು ಹೊಸ ಮುಖ, ಈಗ ಯಾವ ಕೆಲಸಗಳನ್ನ ಮುಂದಿಟ್ಕೊಂಡು ಅವರು? ನೋಡಿ, ನಾವು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇದೆ. ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇಡೀ ದೇಶದಲ್ಲಿ ಒಂದು ವೇಳೆ ಇಂಡಿಯಾ ಸರ್ಕಾರ ಬಂದರೆ ನಾವು 25 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದೀವಿ. ಅದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ರೈತರಿಗೆ MSP ಕೊಡಿಸ್ತಕ್ಕಂಥ ಒಂದು ಭರವಸೆ ಏನಿದೆಯಲ್ಲ, ಇದೊಂದು ಭಾರಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ರೈತ ಪರವಾಗಿರ್ತಕ್ಕಂಥ ಒಂದು ಘೋಷಣೆ. ಅದರ ಜೊತೆಗೆ ಪ್ರತಿ ಮನೆಗೆ 1 ಲಕ್ಷ ರೂಪಾಯಿ, ನಾವು ಯಾವ ರೀತಿ ಪ್ರತಿ ಮನೆಗೆ ಪ್ರತಿ ವರ್ಷ 24,000 ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಕೊಡ್ತಾ ಇದ್ವಿ. ಕೇಂದ್ರ ಸರ್ಕಾರ ಬಂದರೆ ನಾವು ಪ್ರತಿ ವರ್ಷ ಪ್ರತಿ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದೇನು ಘೋಷಣೆ ಇದೆಯಲ್ಲ, ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಕಳೆದ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋಲಿಸಿರತಕ್ಕಂಥದ್ದು, ಸಂಸದರ ಹಾಲಿ ಇರ್ತಕ್ಕಂಥದ್ದು, ಈಗ BJP ಮೋದಿ ಹವಾ ಅಂತ ಹೇಳ್ತಕ್ಕಂಥದ್ದು, ಅದನ್ನು ಯಾವ ರೀತಿ ತಗೊಳ್ತೀರಿ? ನೋಡಿ, ನಾವು ಭಾಳ ಸ್ಪಷ್ಟವಾಗಿ ಜನರಿಗೆ ಹೇಳ್ತಾ ಇದ್ದೀವಿ. ಏನು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ನಗದಿ ಗ್ಯಾರಂಟಿ ಬೇಕಾ, ಏನು ನರೇಂದ್ರ ಮೋದಿಯ ಉದ್ರಿ ಭಾಷಣ ಬೇಕಾ ಅಂತ? ಯಾಕಂದ್ರೆ ನರೇಂದ್ರ ಮೋದಿ ಉದ್ರಿ ಭಾಷಣ ಅದು. ಅವರು ಮನ್ ಕಿ ಬಾತ್, ಆ ಬಾತ್, ಈ ಬಾತ್ ಏನೋ ಜನರಿಗೆ ತಲುಪಿದೆಯಾ? ಅವ್ರ ಉದ್ರಿ ಭಾಷಣದಿಂದ ಬಡವ್ರ ಹೊಟ್ಟೆ ತುಂಬಲ್ಲ. ಭಾಷಣದಿಂದ ಯಾರಾದ್ರು ಹೊಟ್ಟೆ ತುಂಬಿದೆಯಾ? ನಾವು ಭಾಷಣದಿಂದ ಹೊಟ್ಟೆ ತುಂಬಿಸ್ತಕ್ಕಂಥವ್ರಲ್ಲ. ನಾವು ಏನು ನುಡಿದಂತೆ ನಡೀತಕ್ಕಂಥ ಜನ ಕಾಂಗ್ರೆಸ್ಸಿಗರು. 5 ಗ್ಯಾರಂಟಿ ಇವತ್ತು ಮಿನಿಮಮ್ 5,000 ರೂಪಾಯಿ ಪ್ರತಿ ಮನೆಗೆ ತಲುಪ್ತಾ ಇದೆ, ಬಡವರಿಗೆ ಸಹಾಯ ಆಗ್ತದೆ. ಎದುರಾಳಿ ಅಭ್ಯರ್ಥಿನ ಯಾವ ರೀತಿ ತಗೊಳ್ತೀರಿ? ಎದುರಾಳಿ ಅಭ್ಯರ್ಥಿ ಈಗಾಗಲೇ ಅವ್ರದ್ದು ಏನು ಬಣ್ಣ ಬಯಲಾಗಿದೆಯಲ್ಲ. ಈಗ ಅವರು ಏನು ಅಂದ್ಕೊಂಡಿದ್ರು, 5 ವರ್ಷ ಅವರು ಚಿಂಚೋಳಿ ಮತಕ್ಷೇತ್ರದಲ್ಲಿದ್ದರು. ಅದು ನಮ್ಮ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಬರಲ್ಲ. ಆದರೆ ಒಂದೇ ಒಂದು ತಾಲೂಕಿಗೆ ಹೋಗಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಜನರಿಗೆ ಭೇಟಿಯಾಗಿಲ್ಲ, ಕಷ್ಟ ಸುಖದಲ್ಲ. BJP ಕಾರ್ಯಕರ್ತರನ್ನು ಭೇಟಿಯಾಗಿಲ್ಲ ಅವರು. ನೀವು ನೋಡ್ತಾ ಇದ್ದೀರಲ್ಲ, ಎಲ್ಲ ಕಡೆ ಹೋದಲ್ಲೆಲ್ಲ BJP ಕಾರ್ಯಕರ್ತರಿಗೆ ಗಲಾಟೆ ಮಾಡ್ತಾಯಿದ್ದಾರೆ. ಏನು ಮುಖ ತೊಗೊಂಡು ಓಟ್ ಆಗಕ್ಕೆ ಕೇಳಕ್ಕೆ ಹೋಗ್ಬೇಕು, ಬರೀ ಸುಳ್ಳು. ಏನಂದರೆ ಯಾವುದನ್ನ ಮಂತ್ರಿ ಹತ್ರ ಹೋಗೋದು, ಒಂದು ರಿಪ್ರೆಸೆಂಟೇಷನ್ ಕೊಡೋದು, ಫೇಸ್ಬುಕ್ದಾಗ ಹಾಕೋದು, ಹಂಗೆ ಕೆಲಸ ಆಯಿತಾ? ಒಂದೇ ಒಂದು ಕೆಲಸ ಆಗಿಲ್ಲ. ನೀವು ಹೇಳಿ, ಯಾವ ಕೆಲಸ ಆಗಿದೆ ಹೇಳಿ? ಇವ್ರು ಹೊಸದು ಮಾಡಿದೇನೂ ಇಲ್ಲ.
ನಾನು ಚಾಲೆಂಜ್ ಇದೆ, ಉಮೇಶ್ ಜಾಧವ್ ಬಂದು ಒಂದು ಕೆಲಸ ಇದು ಪಕ್ಕ ನಾ ಮಾಡಿದ್ದೀನಿ ಕಲಬುರಗಿ ಲೋಕಸಭಾಗ ಅಂತ ತೋರಿಸ್ಲಿ. ನನ್ನ ಚಾಲೆಂಜ್ ಇದೆ. ನಾನು ಕೂಡ 5 ವರ್ಷ ಹಿಂದೆನೂ ಮಂತ್ರಿ ಇದ್ದೆ, 1 ವರ್ಷ ನಾನು ಈಗಲೂ ಮಂತ್ರಿ ಇದ್ದೀನಿ. ನಾನು ಏನೇನು ಮಾಡಿದ್ದೀನಿ ಪಟ್ಟಿ ಕೊಡ್ತೀನಿ. ಗೆಲುವಿನ ಬಗ್ಗೆ ಯಾವ ರೀತಿ ನಿರೀಕ್ಷೆ? 100% ಗೆಲ್ತಾ ಇದ್ದೀವಿ. ಇದು ನಾನು ಹೇಳ್ತಾ ಇಲ್ಲ, ಜನರು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಅಭ್ಯರ್ಥಿ ಬಗ್ಗೆ ಹೇಳೋದಾದ್ರೆ ಅವರು ಕಿಂಗ್ ಮೇಕರ್ ಆಗಿದ್ರು. ಕಿಂಗ್ ಮೇಕರ್ ಆಗಿದ್ದಂಥವ್ರು ರಾಧಾಕೃಷ್ಣ ಅವರು ಈಗ ಕಿಂಗ್ ಆಗೋದಕ್ಕೆ ಹೊರಟಿದ್ದಾರೆ. ನೋಡಿ ಸಾಕಷ್ಟು ನಾಯಕರುಗಳನ್ನ ರಾಜ್ಯಕ್ಕೆ ರಾಧಾಕೃಷ್ಣ ಇವತ್ತು ನಾವು ಈ ಸ್ಥಾನಕ್ಕೆ ಬಂದರೆ ರಾಧಾಕೃಷ್ಣ ಅವರು ಅದರಲ್ಲಿ ಭಾಳ ದೊಡ್ಡ ಪಾತ್ರ ಇದೆ. ಒಳ್ಳೆಯ ಜನರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ರಾಧಾಕೃಷ್ಣ ಅವರು ಯಾವತ್ತೂ ಮಾಡಿದ್ದಾರೆ. ನಮ್ಮ ಗೆಳೆಯರಿದ್ದಾರೆ, ಯಾವತ್ತೂ ಕೂಡ ಒಳ್ಳೆಯ ಜನರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಇವತ್ತು ಅವರು ಅನಿವಾರ್ಯವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರಿಗೆ ಅನುಭವ ಇದೆ ರಾಜಕೀಯದಲ್ಲಿ. ಆಮೇಲೆ ಯಾರೇ ಬಂದರೂ ಕೂಡ ಅವರಿಗೆ ಒಳ್ಳೆ ರೀತಿಯಿಂದ ಮಾತಾಡಿ ಕೆಲಸ ಮಾಡ್ತಕ್ಕಂಥವ್ರು, ಫಾಲ್ತು ಮಾತಾಡ್ತಕ್ಕಂಥವ್ರಲ್ಲ, ಇವ್ರಂಗೆ ಸುಳ್ಳು ಹೇಳ್ತಕ್ಕಂಥವ್ರಲ್ಲ. ಹಾಗಾಗಿ ರಾಧಾಕೃಷ್ಣ ಅವ್ರ ಬಗ್ಗೆನೂ ಸಾರ್ವಜನಿಕರಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ಒಬ್ಬ ಸೌಮ್ಯ ಮನುಷ್ಯ, ಒಬ್ಬ ಪ್ರಾಮಾಣಿಕ. ಯಾಕಂದರೆ ರಾಧಾಕೃಷ್ಣ ಅವ್ರು ನೋಡಿ 40-50 ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧಿಕಾರದಲ್ಲಿದ್ದರು. 50 ವರ್ಷ ಒಂದೇ ಒಂದು ಕಪ್ಪು ಚುಕ್ಕಿ ರಾಧಾಕೃಷ್ಣ ಮೇಲಿಲ್ಲ. ಒಂದು ದೊಡ್ಡ ನಾಯಕರ ಮನೆಯಲ್ಲಿ ಯಾವ ರೀತಿ ಇರ್ತದೆ ನಿಮ್ಗೆ ಗೊತ್ತಿದೆ. ಆ ಹಣ ಐತಿ, ಈಗ ಹಣ ಐತಿ. ರಾಧಾಕೃಷ್ಣ ಅವ್ರ ಬಗ್ಗೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಯಾಕಂದರೆ ಒಬ್ಬ ಪ್ರಾಮಾಣಿಕ, ಜನಪರ, ಬಡವ್ರ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಸೌಮ್ಯ ಸಜ್ಜನ ವ್ಯಕ್ತಿ ಅಂತ ಜನರಿಗೆ ಗೊತ್ತಿದೆ. ಒಟ್ಟಾರೆಯಾಗಿ ಕಳೆದ 50 ವರ್ಷಗಳಿಂದಲೂ ಕೂಡ ತೆರೆ ಹಿಂದೆ ನಿಂತ್ಕೊಂಡು 10 ನಾಯಕರುಗಳನ್ನು ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ರಾಧಾಕೃಷ್ಣ ಅವರಿಗೆ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಗೆಲುವು ನಿಶ್ಚಿತ ಅಂತಕ್ಕಂಥ ಮಾತನ್ನು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜೆ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.